ಅವಧಿ ಮುಗಿದರೂ ಕರ್ತವ್ಯ ನಿರ್ವಹಿಸುತ್ತಿರುವ ಬಾವನ ಸೌಂದತ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೇಸಿಗೆಯಲ್ಲಿಯೂ ಕುಡಿಯುವ ನೀರು ಪೂರೈಕೆ ನಿರಂತರ. ರಾಯಬಾಗ್ ತಾಲೂಕಿನ ಬಾವನ ಸೌಂದತ್ತಿ ಗ್ರಾಮ ಪಂಚಾಯಿತಿ ಸದಸ್ಯರ ಆಡಳಿತದ ಅವಧಿ ಮುಗಿದಿದ್ದರೂ ಸಹ ನಾವೆಲ್ಲರೂ ಗ್ರಾಮದ ಹಿತದೃಷ್ಟಿಯಿಂದ ಚರ್ಚಿಸಿ ಶಾಸಕ ದುರ್ಯೋಧನ್ ಐಹೊಳೆ ಅವರ ಸಹಕಾರದೊಂದಿಗೆ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಧೂಳಗೌಡ್ ಪಾಟೀಲ್ ತಿಳಿಸಿದ್ದಾರೆ. ಪಂಚಾಯಿತಿ ಮಹತ್ವ ನಮ್ಮದು ಅಧಿಕಾರ ಅವಧಿ ಮಹತ್ವವಲ್ಲ, ನಮ್ಮ ಮಹತ್ವ. ನಮ್ಮ ಊರಿಗೆ ಸಂಕಷ್ಟ ಬಂದಾಗ ನಾವು ಯಾವುದೇ ಪಕ್ಷಪಾತ ಅನ್ನೋದು ಹಿಂದೂ ಕೆಲಸ ಮಾಡ್ಕೊತ ಬಂದಿದ್ದೇವೆ. ಇವತ್ತಿನ ದಿವಸ ಅತಿ ಉಷ್ಣತೆ ಹೆಚ್ಚಾಗೋದ್ರಿಂದ ಹೊಳ್ಯಾಗ ನೀರು ಕಡಿಮೆ ಆಗ್ತಾವೆ. ಇದರಿಂದ ಕರೆಂಟ್ ವೋಲ್ಟೇಜ್ ಕೂಡ ಕಮ್ಮಿ ಬರೋದ್ರಿಂದ ನೀರು ಸಪ್ಲೈ ಶಾರ್ಟೇಜ್ ಆಗ್ತೈತಿ ನಮ್ಮ ಊರಿಗೆ. ಮತ್ತು ಕೆಲವೊಂದು ಬೋರ್ಗಳು ಕೂಡ ಬಂದು ಬಿದ್ದಾವೆ. ಆ ಕಾರಣದಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಮಾಜಿ ಅಧ್ಯಕ್ಷರಾದಂಥ ರಾಮಚಂದ್ರ ಕಾಟೆ ಅವರ, ಅನಿಲ್ ಹಂಜಿ, ಕುಂತಿನಾಥ್ ಮಗದುಮ, ಅಣ್ಣಾಸಾಬ್ ಮಗದುಮ, ಅಜಿತ್ ಕುಂಬಾರ, ಗುಜ್ಜಪ್ಪ ಹಂಜೆ, ಅರುಣ್ ಶಿಂದೆ, ಅದೇ ರೀತಿ ಹರಿದಾಸ, ನಮ್ಮ ಪಂಚಾಯತಿ ಟೀಮ್ ಎಲ್ಲ ಕೂಡಿ ನಿನ್ನೊಂದು ಮೀಟಿಂಗ್ ಮಾಡಿದ್ವಿ. ನಾವು ಊರಾಗ ನಾವು 2 ದಿವಸಕ್ಕೆ ನೀರು ಬಿಟ್ಟು 2 ದಿವಸ ಕೊಂಡು ಬಿಡ್ತಿದ್ವು, ಅದು 3-4 ದಿವಸ ಕೊಂಡಿತ್ತು. ಯಾಕಂದ್ರೆ ಸ್ಟೋರೇಜ್ ಆಗೋದು ಕೆಪಾಸಿಟಿ ಕಡಿಮೆ ಆಯ್ತು ನೀರಿಂದ. ಅದಕ್ಕೆ ನಾವು ನಿನ್ನೊಂದು ಎಲ್ಲರೂ ಯುವಕ ಮಿತ್ರರೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿದಾಗ ಒಂದು 2 ಪೈಪ್ಲೈನ್ ಮಂದಿ ಯಾರು 1 ತಿಂಗಳದಾಗ ತೊಗೊಂಡು ಅಂತೇಳಿ ಒಂದು ನಮ್ಮ ವಿಚಾರ ಮಾಡಿದಾಗ ಶಾಸಕರಿಗೆ ಫೋನ್ ಮಾಡಿದ್ವಿ ನಾವು. ಶಾಸಕರು ಕೂಡ ಇದು ಭಾಳ ಉತ್ತಮ ರೀತಿ ಕೆಲಸ ಐತಿ, ಇದನ್ನು ಮುಂದುವರ್ಸ್ರಿ, ಇದಕ್ಕೆ ಏನು ಟೆಕ್ನಿಕಲ್ ಸಮಸ್ಯೆ ಇದ್ರೆ ನಂಗೆ ಹೇಳಿರೋ. ಅದಕ್ಕೆ ನಾವು ಕೆಲವೊಂದು ಅವ್ರಿಗೆ ಪಾಯಿಂಟ್ ಹೇಳೋಣ, ಅವರು ಕೂಡ ಅದನ್ನು ಒಪ್ಪಂದಾಗ ಹೇಳೋಕ್ಕಾಗೋದಿಲ್ಲ, ಅವರು ಕೂಡ ನಮಗೆ ಮದತ್ತು ಮಾಡ್ರ. ಆ ರೀತಿ ಇವತ್ತಿನ ದಿವಸ ನಾವು 2 ಪೈಪ್ಲೈನ್ ತೊಗೊಂಡಿವಿ. ಒಂದು ಚಂದೂರಿ ಅಕ್ಬರ್ ಚಂದೂರಿ ಅವ್ರದ್ದು ತೊಗೊಂಡ ನಿನ್ನ ರಾತ್ರಿಯಿಂದ ಚಾಲೂ ಮಾಡಿದೆವು ಅದನ್ನು. ಇವತ್ತು ಒಂದು ಇಲ್ಲಿ ನಮ್ಮ ಅನಿಲ್ ಹಂಜಿ ಅವ್ರ ಮಳಿಯಾಗ ಒಂದು ಪೈಪ್ಲೈನ್ ಇದು ಡೆಡ್ ಖಾಲಿ ಬಿದ್ದಿತ್ತು. ಇದನ್ನು ಕೂಡ ತೊಗೊಂಡು ಅಲ್ಲಿ ಒಂದು 6 ಪೀಸ್ ಪೈಪ್ಲೈನ್ ಹಾಕಿ ನಮ್ಮ ಟಾಕೆಗೆ ಹೋಗಿ ನೀರು ಬಿಟ್ಟು ಇವತ್ತಿನ ದಿವಸ ನಾವು ಚಾಲೂ ಮಾಡಕ್ಕೆ ಬಂದಿದ್ದೆವು. ಅವರು ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವಾಗಿ ಗ್ರಾಮದ ರೈತರಾದ ಅಕ್ಬರ್ ಚಂದೂರೆ ಹಾಗೂ ಅನಿಲ್ ಹಂಜೆಯವರ 2 ಖಾಸಗಿ ಪೈಪ್ಲೈನ್ಗಳಿಂದ ನೀರು ಪಡೆದು ಗ್ರಾಮಕ್ಕೆ ಪೂರೈಕೆ ಮಾಡುವ ಕಾರ್ಯವನ್ನು ವೀಕ್ಷಣೆ ಮಾಡಿ ಮಾತನಾಡುತ್ತಿದ್ದರು. ಮೇ ತಿಂಗಳಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುತ್ತದೆ. ಅಲ್ಲದೆ ಕೃಷ್ಣಾ ನದಿ ನೀರಿನ ಮಟ್ಟವು ಕ್ಷೀಣಿಸಿರುವುದರಿಂದ ಇನ್ನಷ್ಟು ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಗ್ರಾಮಸ್ಥರು ನೀರನ್ನು ಹಿತಮಿತವ್ಯವಾಗಿ ಉಪಯೋಗಿಸಿ ಪೋಲು ಮಾಡಬೇಡಿ ಎಂದು ಸಲಹೆ ನೀಡಿದ್ದೇವೆ. ಸದ್ಯಕ್ಕೆ ನೀರಿನ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ 2005ರಲ್ಲಿಯೂ ನೀರಿನ ಸಮಸ್ಯೆ ಉದ್ಭವವಾಗಿತ್ತು. ಆಗಲೂ ಬಗೆಹರಿಸಿದ್ದೇವೆ, ಈಗಲೂ ಬಗೆಹರಿಸುತ್ತಿದ್ದೇವೆ. ನಾವು ರಾಜಕಾರಣದಲ್ಲಿ ರಾಜಕಾರಣ ಮಾಡುತ್ತೇವೆ. ಗ್ರಾಮದ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಬದಿಗೊತ್ತಿ ಕಾರ್ಯನಿರ್ವಹಿಸುತ್ತೇವೆ. ನಮಗೆ ಗ್ರಾಮದ ಹಿತ ಬಹಳ ಮುಖ್ಯ ಎಂದು ಹೇಳಿದರು. ದಯಮಾಡಿ ನೀವು ಕೇಳೋ ಕ್ವಶನ್ ಹೆಂಗಿದೆ ಅಂದರೆ, ಅಧಿಕಾರದಾಗ ಮಾಡುವಂಥ ಮಂದಿ ನಾವು ಯಾವುದೂ ಅಲ್ಲ. ಮಸ್ತ್ ಅಧಿಕಾರ ಇಲ್ದಾಗ 2005 ಇರ್ಬೋದು, 19 ಇರ್ಬೋದು, 20 ಇರ್ಬೋದು, 22 ಇರ್ಬೋದು. ನದಿ ಹೆಚ್ಚಾಗಿ ಮಹಾಪುರ ಬಂದಾಗೂ ಕೆಲಸ ಮಾಡಿದೆವು. 2004ರಾಗ ಅಕಾಲಿಗೆ ಬಿದ್ದಾಗ ಊರ ಕೂಡ ಪ್ರೈವೇಟೈಸೇಷನ್ ಬೋರ್ವೆಲ್ ಕನೆಕ್ಷನ್ ಮಾಡಿ ನೀರು ಕೊಡುವಂಥ ಕೆಲಸ ಸಕಟ್ ಮಾಡಿದೆವು. ಅದೇ 2019ರಾಗ ಕೂಡ ಬರಗಾಲ ಬಿದ್ದಿತ್ತು. ಅವಾಗೂ ಕೂಡ ನಾವು ಊರಾಗ ಈ ಪ್ರೈವೇಟ್ ಬೋರ್ ಯಾರೂ ಇಲ್ಲ, ಅವರು ಎಲ್ಲ ಹೊರಗೆ ಒಂದೊಂದು ಚಾವೆ ತಂದು ಬಿಟ್ಟು ಮಂದಿಗೆ ನೀರು ಅನುಕೂಲ ಮಾಡಿ ಕೊಟ್ಟಿದ್ದೆವು. ಟ್ಯಾಂಕರ್ಲಿ ನೀರು ಕೂಡ ಕೊಟ್ಟಿದ್ದೆವು. ಹೊಳಿ ದಂಡಿ ಇರೋದ್ರಿಂದ ಕೂಡ ಕೆಲವೊಂದು ನಮಗೆ ಒಂದೊಂದು ವರ್ಷ ಯಾವಾಗಲೇ ಒಂದು 5 ವರ್ಷಕ್ಕೆ 7 ವರ್ಷಕ್ಕೆ ಹಿಂಗೆ ನೀರು ಶಾರ್ಟೇಜ್ ಬಂದಾಗ ಇಂಥ ವ್ಯವಸ್ಥೆ ಹಿಂದೂ ಕೂಡ ಮಾಡಿದೆವು, ಇವತ್ತಿನ ದಿವಸ ಕೂಡ ಮಾಡ್ಕೊತ ಹೊಂಟಿದೆವು. ಇದೇ ರೀತಿ ಮುಂದೆ ನಾವು ಅಧಿಕಾರಕ್ಕೆ ಬರಲಿ, ಬೇಕಾದ್ರೆ ಬಿಡಲಿ, ಇದೇ ರೀತಿ ಕೆಲಸ ಮಾಡ್ಕೊ. ನೀರು ಬಿಟ್ಟು 2 ದಿವಸ ಕೊಂಡು ಬಿಡ್ತಿದ್ವು, ಅದು 3-4 ದಿವಸ ಕೊಂಡಿತ್ತು. ಯಾಕಂದ್ರೆ ಸ್ಟೋರೇಜ್ ಆಗೋದು ಕೆಪಾಸಿಟಿ ಕಡಿಮೆ ಆಯ್ತು ನೀರಿಂದ. ಅದಕ್ಕೆ ನಾವು ನಿನ್ನೊಂದು ಎಲ್ಲರೂ ಯುವಕ ಮಿತ್ರರೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿದಾಗ ಒಂದು 2 ಪೈಪ್ಲೈನ್ ಮಂದಿ ಯಾರು 1 ತಿಂಗಳದಾಗ ತೊಗೊಂಡು ಅಂತೇಳಿ ಒಂದು ನಮ್ಮ ವಿಚಾರ ಮಾಡಿದಾಗ ಶಾಸಕರಿಗೆ ಫೋನ್ ಮಾಡಿದ್ವಿ ನಾವು. ಶಾಸಕರು ಕೂಡ ಇದು ಭಾಳ ಉತ್ತಮ ರೀತಿ ಕೆಲಸ ಐತಿ, ಇದನ್ನು ಮುಂದುವರ್ಸ್ರಿ, ಇದಕ್ಕೆ ಏನು ಟೆಕ್ನಿಕಲ್ ಸಮಸ್ಯೆ ಇದ್ರೆ ನಂಗೆ ಹೇಳಿರೋ. ಅದಕ್ಕೆ ನಾವು ಕೆಲವೊಂದು ಅವ್ರಿಗೆ ಪಾಯಿಂಟ್ ಹೇಳೋಣ, ಅವರು ಕೂಡ ಅದನ್ನು ಒಪ್ಪಂದಾಗ ಹೇಳೋಕ್ಕಾಗೋದಿಲ್ಲ, ಅವರು ಕೂಡ ನಮಗೆ ಮದತ್ತು ಮಾಡ್ರ. ಆ ರೀತಿ ಇವತ್ತಿನ ದಿವಸ ನಾವು 2 ಪೈಪ್ಲೈನ್ ತೊಗೊಂಡಿವಿ. ಒಂದು ಚಂದೂರಿ ಅಕ್ಬರ್ ಚಂದೂರಿ ಅವ್ರದ್ದು ತೊಗೊಂಡ ನಿನ್ನ ರಾತ್ರಿಯಿಂದ ಚಾಲೂ ಮಾಡಿದೆವು ಅದನ್ನು. ಇವತ್ತು ಒಂದು ಇಲ್ಲಿ ನಮ್ಮ ಅನಿಲ್ ಹಂಜಿ ಅವ್ರ ಮಳಿಯಾಗ ಒಂದು ಪೈಪ್ಲೈನ್ ಇದು ಡೆಡ್ ಖಾಲಿ ಬಿದ್ದಿತ್ತು. ಇದನ್ನು ಕೂಡ ತೊಗೊಂಡು ಅಲ್ಲಿ ಒಂದು 6 ಪೀಸ್ ಪೈಪ್ಲೈನ್ ಹಾಕಿ ನಮ್ಮ ಟಾಕೆಗೆ ಹೋಗಿ ನೀರು ಬಿಟ್ಟು ಇವತ್ತಿನ ದಿವಸ ನಾವು ಚಾಲೂ ಮಾಡಕ್ಕೆ ಬಂದಿದ್ದೆವು. ದಯಮಾಡಿ ನೀವು ಕೇಳೋ ಕ್ವಶನ್ ಹೆಂಗಿದೆ ಅಂದರೆ, ಅಧಿಕಾರದಾಗ ಮಾಡುವಂಥ ಮಂದಿ ನಾವು ಯಾವುದೂ ಅಲ್ಲ. ಮಸ್ತ್ ಅಧಿಕಾರ ಇಲ್ದಾಗ 2005 ಇರ್ಬೋದು, 19 ಇರ್ಬೋದು, 20 ಇರ್ಬೋದು, 22 ಇರ್ಬೋದು. ನದಿ ಹೆಚ್ಚಾಗಿ ಮಹಾಪುರ ಬಂದಾಗೂ ಕೆಲಸ ಮಾಡಿದೆವು. 2004ರಾಗ ಅಕಾಲಿಗೆ ಬಿದ್ದಾಗ ಊರ ಕೂಡ ಪ್ರೈವೇಟೈಸೇಷನ್ ಬೋರ್ವೆಲ್
ಕನೆಕ್ಷನ್ ಮಾಡಿ ನೀರು ಕೊಡುವಂಥ ಕೆಲಸ ಸಕಟ್ ಮಾಡಿದೆವು. ಅದೇ 2019 ಕೂಡ ಬರಗಾಲ ಬಿದ್ದಿತ್ತು. ಅವಾಗೂ ಕೂಡ ನಾವು ಊರಾಗ ಈ ಪ್ರೈವೇಟ್ ಬೋರ್ ಯಾರು ಇಲ್ಲ, ಅವರು ಎಲ್ಲ ಹೊರಗೆ ಒಂದೊಂದು ಚಾವೆ ತಂದು ಬಿಟ್ಟು ಮಂದಿಗೆ ನೀರು ಅನುಕೂಲ ಮಾಡಿ ಕೊಟ್ಟಿದ್ದೆವು. ಟ್ಯಾಂಕರ್ಲಿ ನೀರು ಕೂಡ ಕೊಟ್ಟಿದ್ದೆವು. ಹೊಳಿ ದಂಡಿ ಇರೋದ್ರಿಂದ ಕೂಡ ಕೆಲವೊಂದು ನಮಗೆ ಒಂದೊಂದು ವರ್ಷ ಯಾವಾಗಲೇ ಒಂದು 5 ವರ್ಷಕ್ಕೆ 7 ವರ್ಷಕ್ಕೆ ಹಿಂಗೆ ನೀರು ಶಾರ್ಟೇಜ್ ಬಂದಾಗ ಇಂಥ ವ್ಯವಸ್ಥೆ ಹಿಂದೂ ಕೂಡ ಮಾಡಿದೆವು, ಇವತ್ತಿನ ದಿವಸ ಕೂಡ ಮಾಡ್ಕೊತ ಹೊಂಟಿದೆವು. ಇದೇ ರೀತಿ ಮುಂದೆ ನಾವು ಅಧಿಕಾರಕ್ಕೆ ಬರಲಿ ಬೇಕಾದ್ರೆ ಬಿಡಲಿ ಇದೇ ರೀತಿ ಕೆಲಸ ಮಾಡ್ಕೊತ ಹೋಗ್ದೆವು. ದಯಮಾಡಿ ಅದು ಯಾರೂ ತಪ್ಪು ಭಾವನೆ ಮಾಡ್ಬೋದು. ಪತ್ರಕರ್ತರಿಗೆ ನಾವು ವಿನಂತಿ ಐತಿ, ಅಧಿಕಾರ ಇರ್ತದ ಶಾಶ್ವತ ಅಲ್ಲ, ನಾವು ಮಾಡೋ ಕೆಲಸ ಶಾಶ್ವತ ಇರ್ತಾವ ಅಂತ ಹೇಳ್ತೇನೆ ಇವತ್ತಿನ ದಿವಸ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಕಾಟೆ, ಅನಿಲ್ ಹಂಜೆ, ಅರುಣ್ ಶಿಂಧೆ, ಕುಂತಿನಾಥ್ ಮಗದುಮ್ಮ, ಅಜಿತ್ ಕುಂಬಾರ್, ರಮೇಶ್ ಬೆಳಗಲಿ, ಅಣ್ಣಾಸಾಹೇಬ್ ಮಗದುಮ್ಮ, ಅಭಿವೃದ್ಧಿ ಅಧಿಕಾರಿ SS ನ್ಯಾಮಗೌಡರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಅತಿ ಉಷ್ಣತೆ ಹೆಚ್ಚಾಗೋದ್ರಿಂದ ಪಂಚ್ ನ್ಯೂಸ್ಗಾಗಿ ಭಾವನ ಸೌಂದತ್ತಿಯಿಂದ ಸಂತೋಷ್ ಗಿರಿ.